ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ಸೋಮವಾರ 3 ಜೂನ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ 22ನೇ ಅಧ್ಯಾಯದ 9ನೇ ವಚನ. ನಿನಗೆ ಒಬ್ಬ ಮಗನು ಹುಟ್ಟುವನು, ಅವನು ಸಮಾಧಾನ ಪುರುಷನಾಗಿರುವನು. ನಾನು ಅವನ ಸುತ್ತನ ಎಲ್ಲಾ ವಿರೋಧಿಗಳನ್ನು ಅಣಗಿಸಿ ಅವನಿಗೆ ಸಮಾಧಾನವನ್ನು ಅನುಗ್ರಹಿಸುವೆನು. ಅವನಿಗೆ ಸೊಲೊಮೋನನೆಂಬ ಹೆಸರಿಡುವುದು. ಅವನು ಕಾಲದಲ್ಲಿ ಇಸ್ರಾಯೇಲ್ಯರಿಗೆ ಸಮಾಧಾನವನ್ನು ಸೌಭಾಗ್ಯವನ್ನು ದಯಪಾಲಿಸುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಆಲಯವನ್ನು ಕಟ್ಟುವಂಥ ವ್ಯಕ್ತಿಗಳು ಸಮಯವು ಸಮಾಧಾನಕರವಾಗಿರಬೇಕೆಂಬುದಾಗಿ ಅಪೇಕ್ಷಿಸುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸುತ್ತಲನ ಸಮಾಧಾನ. ಕರ್ತನಲ್ಲಿ ಪ್ರಿಯರೇ, ದಾವೀದನು ದೇವರ ಕೋಪದಿಂದ ಜನರು ಉಳಿಯಬೇಕೆಂಬುದಾಗಿ ಅರುಣನ ಸ್ಥಳದಲ್ಲಿ ದೇವರು ಆ ಹೊತ್ತು ಅವರಿಗಾದಂಥ ಒಂದು ದೊಡ್ಡ ಗಂಡಾಂತರವನ್ನು ತಪ್ಪಿಸಿದಾಗ ಆ ಸ್ಥಳದಲ್ಲೇ ದೇವರಿಗೆ ಬಲಪೀಠವನ್ನು ಕಟ್ಟುವಂತವನಾದನು. ಆ ಸ್ಥಳವೇ ದೇವರಿಗೆ ವಿಶೇಷವಾದಂಥ ಒಂದು ದೇವಾಲಯವಾಗಬೇಕೆಂಬುದಾಗಿಯೂ ಮತ್ತು ಅಲ್ಲಿ ಯಜ್ಞ ಸಮರ್ಪಿಸುವುದಕ್ಕೆ ಯಜ್ಞವೇದಿ ಕಟ್ಟಲ್ಪಡಬೇಕೆಂಬುದಾಗಿ ಯೋಚಿಸಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿದನು. ಆದರೆ ದೇವರು ದಾವೀದನ ಕೈಯಲ್ಲಿ ರಕ್ತ ಇರುವುದರಿಂದ, ಬಹಳಷ್ಟು ಯುದ್ಧ ಮಾಡಿರುವುದರಿಂದ ದಾವೀದನು ಆ ಕಾರ್ಯಕ್ಕೆ ಕೈ ಹಾಕಬಾರದೆಂಬುದಾಗಿಯೂ, ತನಗೆ ಒಬ್ಬ ಮಗನು ಹುಟ್ಟುತ್ತಾ ಆ ಮಗನು ಸೊಲೊಮೋನನೆಂಬುವನೇ ಆಲಯ ಕಟ್ಟಬೇಕು, ಯಾಕಂದ್ರೆ ಅವನು ಸಮಾಧಾನದಿಂದಿರುವಂತವನು, ಅವನಿಗೆ ಸುತ್ತಲೂ ಸಮಾಧಾನವಿರುವುದೆಂಬುದಾಗಿ ದೇವರು ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಅವನೇ ಆಲಯವನ್ನು ಕಟ್ಟಬೇಕೆಂಬುದಾಗಿ ಹೇಳುವಂತವನಾಗಿದ್ದಾನೆ. ಇದನ್ನು ಸೊಲೊಮೋನನಿಗೆ ದಾವೀದನು ಹೀಗ ಹೇಳುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ತಿಳ್ಕೊಳ್ಳಬೇಕಾದಂಥ ವಿಚಾರ ಏನೆಂದರೆ, ದೇವರ ಕಾರ್ಯ ಅಥವಾ ದೇವರ ಆಲಯ ಅಥವಾ ದೇವರ ವಿಶೇಷವಾದಂಥ ಕಾರ್ಯಗಳನ್ನು ಮಾಡುವಂಥವರು ಸಮಾಧಾನದಲ್ಲಿರಬೇಕು. ಅವರ ಸುತ್ತಲೂ ಕೂಡ ಸಮಾಧಾನ ಇರುವಂಥದ್ದಾಗಿರಬೇಕು. ಯಾವ ರೀತಿಯಾದಂಥ ವೈಮನಸ್ಸು, ಯಾವ ರೀತಿಯಾದಂಥ ದ್ವೇಷದಿಂದ ಇರುವಂಥವರು ದೇವರ ಕಾರ್ಯಕ್ಕೆ ಕೈ ಹಾಕುವಂಥದ್ದನ್ನು ದೇವರು ಮೆಚ್ಚುವುದಿಲ್ಲ. ಸಮಾಧಾನದಿಂದ ಇರುವಂಥದ್ದೇ ನಮ್ಮ ವಿಶೇಷವಾದಂಥ ಕಾರ್ಯವಾಗಿದ್ದರೆ ಮಾತ್ರ ನಾವು ದೇವರ ಕಾರ್ಯದಲ್ಲಿ, ದೇವರ ಕೆಲಸದಲ್ಲಿ, ದೇವರ ಆಲಯದಲ್ಲಿ ನಾವು ಮುಂದುವರಿಯುವಂಥದ್ದು ಸೂಕ್ತ. ಇಲ್ಲವಾದಲ್ಲಿ ದೇವರು ನಮ್ಮನ್ನು ನಿರಾಕರಿಸುತ್ತಾನೆ. ದೇವರೇ ನಮ್ಮ ಮೂಲಕವಾಗಿ ಸಮಾಧಾನ ಸ್ಥಾಪಿಸಲಿ ಎಂಬುದಾಗಿ ದೇವರಲ್ಲಿ ಒಪ್ಪಿಸಿಕೊಳ್ಳೋಣ. ಕರ್ತನೇ, ದಯಮಯ ಸ್ವಾಮಿ, ನೀನು ನಿನ್ನ ಜನರನ್ನು ಸಮಾಧಾನದಿಂದ ತುಂಬಿಸಿ ಸಮಾಧಾನ ಸುತ್ತಲೂ ನೀನು ತರುವಂತವನಾಗಿದ್ದಿ. ಆಗಲೇ ನಮ್ಮನ್ನು ನಿನ್ನ ಕಾರ್ಯದಲ್ಲಿ ಉಪಯೋಗಿಸಿಕೊ. ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.